ಈ ಕಥೆಯ ಹೆಸರು ಬೈಕ್ ಆಂಬ್ಯುಲೆನ್ಸ್. ರಾಯ್ಗಢ್ ಅನ್ನೋ ಒಂದು ಗ್ರಾಮ ಇತ್ತು. ಗವರ್ಮೆಂಟ್ ಇಂದ ಎಷ್ಟೇ ದೊಡ್ಡ ಸ್ಯಾಂಕ್ಷನ್ ಆದ್ರೂ ಈ ಊರು ಅಭಿವೃದ್ಧಿ ಮಾತ್ರ ಆಗ್ತಿರ್ಲಿಲ್ಲ. ಯಾಕಂದ್ರೆ ಆ ಊರಿನ ಸರ್ಪಂಚ್ ಒಂದು ದೊಡ್ಡ ಭ್ರಷ್ಟನಾಗಿದ್ದ. ಆ ಊರ್ಗೆ ಬೇಕಂತ ಬಜೆಟ್ ಹಾಕಿ ಆ ದುಡ್ಡೆಲ್ಲ ಅವನ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೋತಿದ್ದ. ಬಜೆಟ್ ದುಡ್ಡಲ್ಲೇ ಕಾರೆಲ್ಲ ತಗೊಂಡು ಅವನ ಸ್ವಂತ ಟ್ಯಾಕ್ಸಿ ಸರ್ವಿಸ್ ಕೂಡ ಇಟ್ಟಿದ್ದ. ಶ್ಯಾಮ್ ಅನ್ನೋರು ಅಲ್ಲಿ ಟ್ಯಾಕ್ಸಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರು. ಒಂದಿನ ಸ್ಯಾಮ್ ಕೆಲ್ಸ ಮುಗಿಸ್ಕೊಂಡು ಮನೆಗ್ ಬಂದಾಗ ಅವರ ಹೆಂಡತಿ ಅವ್ರ ಹತ್ರ ಹೀಗಂತ ಹೇಳ್ತಾರೆ, ಇಲ್ ನೋಡಿ, ಇನ್ಮೇಲೆ ಏನಾದ್ರೂ ಮಾತಾಡಂಗಿದ್ರೆ ಯೋಚನೆ ಮಾಡಿ ಮಾತಾಡಿ, ಇಲ್ಲಾಂದ್ರೆ ಪಕ್ಕದ ಮನೆಯವ್ರು ಕೇಳಿಸ್ಕೊತಾರೆ. ನೆರೆಯವರ ನಮ್ಗೆ ಯಾರು ನೆರೆ ಕೆರೆಯವ್ರು ಯಾರು ಇಲ್ಲ, ಗೊತ್ತಾಯ್ತಾ? ರೇಖಾ ಸಂತೋಷದಿಂದ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು, ಇಲ್ಲಿದ್ದಾರೆ ನಿಮ್ ಪಕ್ಕದ ಮನೆಯವರು, ಯಾಕಂದ್ರೆ ನೀವು ಅಪ್ಪ ಆಗ್ತಿದ್ದೀರಾ. ಅಪ್ಪ ಆಗ್ತಿರೋ ಶುಭವಾರ್ತೆ ಕೇಳಿದ ತಕ್ಷಣ ಶ್ಯಾಮ್ಗೆ ತುಂಬಾನೇ ಸಂತೋಷ. ರೇಖಾನ ಯಾವಾಗೂ ನೋಡ್ಕೊಳ್ಳೋದಕ್ಕಿಂತ ಈಗ ಇನ್ನು ಚೆನ್ನಾಗ್ ನೋಡ್ಕೋತಾನೆ. ಶ್ಯಾಮ್ ಕೆಲ್ಸ ಮುಗಿಸ್ಕೊಂಡು ಮನೆಗ್ ಬರೋವಾಗೆಲ್ಲ ಹೆಂಡತಿಗೋಸ್ಕರ ಫ್ರೂಟ್ಸ್ ಎಲ್ಲ ತರ್ತಿದ್ದ. ಹೀಗೆ ಇವರ ಜೀವನದಲ್ಲಿ ಸಂತೋಷದ ದಿನಗಳು ಶುರು ಆಗ್ಲೇ ಬಿಟ್ಟಿತ್ತು. ಆದ್ರೆ ಇವರ ಸಂತೋಷ ತುಂಬಾ ದಿನ ಇರ್ಲಿಲ್ಲ. ಒಂದಿನ ರಾತ್ರಿ ರೇಖಾ ಎದ್ದೊಳ್ತಾಳೆ. ಆದ್ರೆ ತುಂಬಾ ಕತ್ಲಾಗಿದ್ರಿಂದ ಕೆಳಗಡೆ ಬಿದ್ದಿರುವ ನೀರನ್ನ ನೋಡ್ಕೋದೆ ಅವಳು ಹೋಗಿ ಕೆಳಗಡೆ ಜೋರಾಗಿ ಬಿದ್ದೋಗ್ತಾಳೆ. ಅವಳು ಗರ್ಭವತಿ ಆಗಿರೋ ಕಾರಣದಿಂದ ತುಂಬಾನೇ ಪೆಟ್ಟಾಗತ್ತೆ, ತುಂಬಾ ರಕ್ತ ಹೋಗುತ್ತೆ. ರೇಖಾನ ಪರಿಸ್ಥಿತಿ ನೋಡಿ ಶ್ಯಾಮ್ಗೆ ಈಗ್ಲೇ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಲೇಬೇಕು ಅಂತ ಅರ್ಥ ಆಗುತ್ತೆ. ಆ ಊರಲ್ಲಿ ಭಾನುಪ್ರಕಾಶ್ ಹತ್ರ ಬಿಟ್ರೆ ಬೇರೆ ಯಾರ ಹತ್ರನೂ ಟ್ಯಾಕ್ಸಿ ಇಲ್ಲ. ಅದು ಮಾತ್ರ ಅಲ್ಲ, ಆ ಊರಲ್ಲಿ ಒಂದು ಆಂಬ್ಯುಲೆನ್ಸ್ ಸರ್ವಿಸೂ ಇಲ್ಲ. ಅದ್ರಿಂದ ಶ್ಯಾಮ್ ಓಡೋಡ್ತಾ ಭಾನುಪ್ರಕಾಶ್ ಹತ್ರ ಹೋಗ್ತಾನೆ. ಏನೋ ಈ ರಾತ್ರಿಲಿ ಯಾಕೆ ಬಂದಿದೆಯಲ್ಲಿ? ಯಜಮಾನ್ರೆ, ರೇಖಾನಿಗೆ ಪೆಟ್ಟಾಗಿದೆ, ರಕ್ತ ಕೂಡ ತುಂಬಾ ಬರ್ತಾ ಇದೆ. ಯಜಮಾನ್ರೆ, ದಯವಿಟ್ಟು ನಿಮ್ ಕಾರಲ್ಲಿ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಕಾರೆಲ್ಲ ಕೊಡಕ್ಕಾಗಲ್ಲ. ನಾನು ನಾಳೆ ಬೆಳಿಗ್ಗೆನೆ ನನ್ನ ಕುಟುಂಬದ ಜೊತೆ ಶಿಮ್ಲಾಗ್ ಹೋಗ್ತಾ ಇದ್ದೀನಿ. ಯಜಮಾನ್ರೆ, ದಯವಿಟ್ಟು ನಿಮ್ ದಯೆ ತೋರಿಸಿ ಕಾರ್ ಕೊಡಿ, ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ತುಂಬಾ ಪೆಟ್ಟಾಗಿದೆ ಅವಳಿಗೆ. ಶ್ಯಾಮ್ ಭಾನುಪ್ರಕಾಶ್ನ ತುಂಬಾ ಬೇಡ್ಕೋತಾನೆ. ಆದ್ರೆ ಭಾನುಪ್ರಕಾಶ್ಗೆ ಕಲ್ ಮನ್ಸಲ್ವಾ, ಇಲ್ಲೂ ಅವನ ಸ್ವಾರ್ಥ ತೋರ್ಸ್ಬಿಟ್ಟ. ಸ್ವಲ್ಪನ ಯೋಚನೆ ಮಾಡದೆ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಡ್ತಾನೆ. ಮತ್ತೆ ಅವನು ಬೇಗ ಬೇಗ ಅವನ್ ಮನೆಗೆ ಓಡ್ ಬರ್ತಾನೆ. ಅವನ್ಗೆ ಏನೂ ಸಿಗದೆ ಇರೋ ಸಮಯದಲ್ಲಿ ಅವ್ರ ಮನೆ ಹತ್ರ ಇರುವ ಗಾಡಿ ಒಂದು ಸಿಗುತ್ತೆ. ರೇಖಾನ ಅದ್ರಲ್ಲಿ ಮಲ್ಗಿಸ್ಕೊಂಡು ಹಾಸ್ಪಿಟಲ್ ಕಡೆ ಓಡ್ತಾನೆ. ಆ ಸರಿ ಇಲ್ದಿರೋ ರಸ್ತೆ ಮೇಲೆ ಕಷ್ಟಪಟ್ಟು ಧೈರ್ಯ ಬಿಡದೆ ತಳ್ಕೊಂಡು ಹೋಗ್ತಾನೆ. ಅದು ಮಾತ್ರ ಅಲ್ಲ, ರೇಖನ್ಗೆ ಸಹ ಧೈರ್ಯ ತುಂಬ್ತಾನೆ. ಧೈರ್ಯ ತಕೊಳ್ಳೆ ರೇಖಾ, ನಾನ್ ನಿನ್ನನ್ ಹೀಗ್ ಸಾಯಕ್ ಬಿಡಲ್ಲ, ನಿಂಗೆ ಏನು ಆಗಲ್ಲ, ಸ್ವಲ್ಪ ಧೈರ್ಯ ತಕೋ, ದಯವಿಟ್ಟು ಹಾಸ್ಪಿಟ್ಲ್ ಇನ್ನೇನ್ ಬಂತು. ಶ್ಯಾಮ್ ತುಂಬಾನೇ ಪ್ರಯತ್ನ ಮಾಡ್ತಾನೆ. ಆದ್ರೆ ರೇಖಾ ಅವನ ಕಣ್ ಮುಂದೆನೆ ಪ್ರಾಣ ಬಿಡ್ತಾಳೆ. ಹೆಂಡತಿ ಕಣ್ ಮುಂದೆನೆ ಪ್ರಾಣ ಬಿಡೋದು ನೋಡಿ ಅವನ್ ಕೈಲಿ ತಡ್ಕೊಳಕ್ಕಾಗಿಲ್ಲ. ಅಲ್ಲೇ ಕುತ್ಕೊಂಡು ಅಳಕ್ ಶುರು ಮಾಡ್ತಾನೆ. ಅಯ್ಯೋ ಅಯ್ಯೋ ದೇವ್ರೇ. ಆ ದಿನ ಶ್ಯಾಮ್ ಒಂದು ನಿರ್ಧಾರ ತಗೋತಾನೆ, ರೇಖನ್ ಪ್ರಾಣ ಹೋದ್ ರೀತಿ ಬೇರೆ ಯಾರ್ ಪ್ರಾಣನೂ ಹೋಗ್ಬಾರ್ದು ಅಂತ. ಅದೇ ದಿನ ಹೋಗಿ ಅವನ್ ಬೈಕಿನ ಹಿಂದ್ಗಡೆ ಆಂಬ್ಯುಲೆನ್ಸ್ ರೀತಿಯ ಒಂದು ಸೆಟಪ್ ಅನ್ನು ಫಿಟ್ ಮಾಡ್ತಾನೆ. ಮತ್ತೆ ಅವನ್ ಬೈಕ್ ನ ಆಂಬ್ಯುಲೆನ್ಸ್ ಆಗಿ ಬದಲಾಯಿಸ್ತಾನೆ. ಅವತ್ತಿಂದ ಆ ಊರಿನ ಜನರಿಗೆಲ್ಲರಿಗೂ ಫ್ರೀಯಲ್ಲಿ ಸರ್ವಿಸ್ ಮಾಡೋದು ಶುರು ಮಾಡ್ತಾನೆ. ಜನರಿಗೆ ಸರ್ವಿಸ್ ಮಾಡೋದೇ ಅವನ ವೃತ್ತಿ ಆಗಿತ್ತು. ಒಂದಿನ ತುಂಬಾ ಜೋರಾಗಿ ಮಳೆ ಬೀಳ್ತಿತ್ತು. ಆಗ ಭಾನುಪ್ರಕಾಶ್ ಅವರ ಮಗ ಆಚೆ ಆಡ್ಕೋತಿದ್ದ. ಯಾವ್ದೋ ಒಂದು ವಿಷನ ಆಗು ಅವನ್ನ ಕಚ್ಬಿಡುತ್ತೆ. ಭಾನುಪ್ರಕಾಶ್ನ ಮಗನ್ನ ಎತ್ಕೊಂಡು ಟ್ಯಾಕ್ಸಿಯಲ್ಲಿ ಕೂಡಿಸ್ಕೊಂಡು ಬೇಗ ಹಾಸ್ಪಿಟಲ್ಗೆ ಹೋಗ್ತಾನೆ. ಅಲ್ಲಿ ರೋಡೆಲ್ಲ ಸರಿ ಇಲ್ಲದೆ ಇರೋ ಕಾರಣದಿಂದ ನೀರೆಲ್ಲ ತುಂಬಿಕೊಂಡಿತ್ತು. ಕಾರು ಓಡ್ಸಕ್ಕಾಗಿಲ್ಲ, ಮುಂದೆ ಕಾರ್ ಹೋಗ್ಲೇ ಇಲ್ಲ. ಅಯ್ಯೋ ದೇವ್ರೆ, ದಯವಿಟ್ಟು ನನ್ನ ಮಗನ್ ಕಾಪಾಡು, ದಯವಿಟ್ಟು ನಾನ್ ಮಾಡಿರೋ ಪಾಪದ ಶಿಕ್ಷೆ ನನ್ನ ಮಗನಿಗೆ ಕೊಡ್ಬೇಡ ದೇವ್ರೆ. ಆ ದಿನ ನಾನು ಆ ರೋಡ್ ಮಾಡೋ ಹಣನ ತಿಂದಿರ್ಲಿಲ್ಲ ಅಂದಿದ್ರೆ ಈಗ ನನ್ನ ಮಗನಿಗೆ ಈ ಶಿಕ್ಷೆ ಬರ್ತಿರ್ಲಿಲ್ಲ. ಇನ್ ಮುಂದೆ ನಾನು ಯಾವುದೇ ತಪ್ಪು ಕೆಲಸ ಮಾಡಲ್ಲ ದೇವ್ರೆ. ಈ ಒಂದ್ಸಾರಿ ನನ್ನ ಕ್ಷಮಿಸ್ಬಿಡು, ದಯವಿಟ್ಟು ಕ್ಷಮಿಸ್ಬಿಡು. ಅದೇ ಸಮಯದಲ್ಲಿ ಶ್ಯಾಮ್ ಆ ಕಡೆ ಹೋಗ್ತಿದ್ದ. ಆದ್ರೆ ಶ್ಯಾಮನ ಮನ್ಸಲ್ಲಿ ಭಾನುಪ್ರಕಾಶ್ ಮಗನ್ ಮೇಲೆ ಏನು ದ್ವೇಷ ಇಲ್ಲ. ತಕ್ಷಣ ಮಗನ್ನ ಗಾಡಿಯಲ್ಲಿ ಮಲ್ಸ್ಕೊಂಡು ತಗೊಂಡು ಹೋಗ್ತಾನೆ. ಶ್ಯಾಮ್ ಚಿಕ್ಕ ಚಿಕ್ಕ ಶಾರ್ಟ್ ಕಟ್ ಅಲ್ಲಿ ಹೋಗಿ ಕೊನೆಗೆ ಹಾಸ್ಪಿಟಲ್ ಸೇರ್ಕೋತಾನೆ. ಮತ್ತೆ ಭಾನುಪ್ರಕಾಶನ ಮಗನ ಪ್ರಾಣ ಉಳಿಯಿತು. ಅಯ್ಯ ಶ್ಯಾಮ, ನನ್ನನ್ನು ಕ್ಷಮಿಸ್ಬಿಡು ತಂದೆ.
ನಿಂಗೆ ನಾನು ತುಂಬ ಕಷ್ಟ ಕೊಟ್ಟಿದ್ದೀನಿ ಕಣೋ. ಸ್ವಾರ್ಥ ತುಂಬಿಕೊಂಡು ನನ್ನ ಕಣ್ಣು ಕುರುಡಾಗೋಗಿತ್ತು. ಆ ದಿನ ನೀನು ಯಾವ ಪರಿಸ್ಥಿತಿಲಿದ್ದೆ ಅಂತ ಈಗ ನಂಗೆ ಗೊತ್ತಾಗ್ತಾ ಇದೆ. ನಿನ್ನ ಹೆಂಡತಿ ಸಾಯೋದಕ್ಕೆ ನಾನೇ ಕಾರಣ. ಆದರೂ ನೀ ನನಗೆ ಸಹಾಯ ಮಾಡಿದ್ದೀಯ. ನನಗೆ ನನ್ನ ಮೇಲೇನೆ ನಾಚಿಕೆ ಆಗ್ತಾ ಇದೆ. ಭಾನುಪ್ರಕಾಶ್ ಶ್ಯಾಮ್ ಹತ್ರ ಕ್ಷಮಾಪಣೆ ಕೇಳ್ತಾನೆ. ಅದು ಅಲ್ಲದೆ ಎಲ್ಲಾ ಭ್ರಷ್ಟಾಚಾರ ಬಿಡ್ತೀನಿ ಅಂತ ಪ್ರಮಾಣ ಮಾಡ್ತಾನೆ.